ಇಲ್ಲಿ ಸಂತು ಡ್ಯೂಟಿಗೆ ಹೋಗ್ತಾಯಿದ್ರೆ ಬಿಡ್ದಂಗೆ ಕೂತಾಳೆ. ಏಯ್ 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 ಒಳಗೆ ತೆಗೆದುಬಿಡಿ ಕುಡೀಲಿ ಅವಳು. ಬಾಮೋ ಯಾರಾದರೂ ಹೋಗಲಿ ಜೊತೆಗೆ ಹೋಗ್ಬಿಡ್ತೀನಿ ಅಂತಾಳೆ. ಹಾಯ್ ಎವ್ರಿವಾನ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವ ದಿನ ಅಂದರೆ ಬುಧವಾರ. ಇವತ್ತು ಇನ್ನು 2 ದಿನ ಹಬ್ಬಕ್ಕೆ ಬಾಕಿ ಇರುವಂಥದ್ದು. ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸಿದಾಯಿತು, ಬಟ್ ದೇವ್ರ ಮನೆಗಳು ಕ್ಲೀನ್ ಮಾಡಿಲ್ಲ. ದೇವ್ರ ಫೋಟೋ ಹತ್ರ ಎಲ್ಲ ಹಾಗಂಗೆ ಐತೆ, ಇದನ್ನು ಕ್ಲೀನ್ ಮಾಡಬೇಕು. ಮನೆ ಡೀಪ್ ಕ್ಲೀನ್ ಮಾಡಿದ್ದಾಯಿತು. ಯಾವ ರೇಂಜ್ ಕ್ಲೀನ್ ಮಾಡಿದ್ದೀನಿ ಅಂದರೆ ಮೂಲೆಗೂ ಫುಲ್ ನೀರು ಹಾಕಿ ವೈಪ್ ಮಾಡಿ ಮನೆಯೇ ಕ್ಲೀನ್ ಮಾಡಿಬಿಟ್ಟು ಫುಲ್ ಮನೆ ಕ್ಲೀನ್ ಆಯಿತು. ಸಿಕ್ಕಾಬಟ್ಟೆ ದುಡಿತು, ಸಿಕ್ಕಾಬಟ್ಟೆ ದಿನದಿಂದ ಬೇಡದೇ ನನ್ನ ಕುಕ್ಕಿ ಕೂದಲು ಬೇಡದೇ ಇರೋ ಧೂಳುಗಳು ಸಿಕ್ಕಾಬಟ್ಟೆ ಜಾಸ್ತಿ ಇದ್ವು. ಏನೇನು ಬೇಡವಾಗಿತ್ತು ಅದನ್ನೆಲ್ಲ ತೆಗೆದು ಹಾಕಿದ್ದಾಯಿತು ಆಚೆ. ಏನೋ ಇವಾಗ ಹಬ್ಬದ್ದು ಕ್ಲೀನಿಂಗ್ ಏನೋ ಮುಗೀತು. ಇನ್ನು ಬೇರೆ ಕೆಲಸಗಳು ಇನ್ಮೇಲೆ ಇನ್ನೂ ಸ್ಟಾರ್ಟ್ ಮಾಡೋದು. ಇನ್ನೂ ತುಂಬ ಕೆಲಸಗಳಿರುತ್ತೆ, ಹಾಗೆ ಅದು ಎಲ್ಲ ಇಷ್ಟ ಆಗೋ ಥರ ಕೆಲಸ ಇರುತ್ತೆ. ಸೊ ಹಾಗಾಗಿ ಹಬ್ಬದ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡೋಣ ಏನೇನಾಗುತ್ತೆ ಅದನ್ನೆಲ್ಲ ಮಾಡೋಣ. ಅದೆಲ್ಲ ಮಾಡೋದಕ್ಕೂ ಮುಂಚೆ ನಾನು ನನ್ನ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಅಂದರೆ ಹಬ್ಬಕ್ಕೆ ನನಗೆ ಬ್ಲೌಸ್ ಬೇಕಲ್ವ, ಸೊ ಹಾಗಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ. ಕಳಿಸರಿನೋ ಹಳೆಯದು ಇದ್ದಿದ್ದು ಸೀರೆಗಳನ್ನೇ ಹಾಕಿದೆ. ನಾನು ಆದರೆ ಸೀರೆಗಳು ಮನೇಲಿರುತ್ತೆ, ಬಟ್ ಸ್ಟಿಚ್ ಮಾಡ್ಕೊಳ್ಳಲ್ಲ. ಈ ಟೈಲರ್ ಆಗಿಬಿಟ್ರೆ ಹಿಂಗೆ ಗೊತ್ತಾ, ಹಿಂಗೇನೆ ಅವ್ರ ಬಟ್ಟೆ ಅವರೇ ಸ್ಟಿಚ್ ಮಾಡ್ಕೊಳ್ಳಲ್ಲ. ನಾನು ಟೈಲರಿಂಗ್ ಕಲ್ತಿದ್ದು ನನಗೋಸ್ಕರನೇ, ಬಟ್ ಇತ್ತೀಚೆಗೆ ನನಗೆ ನಾನೇ ಸ್ಟಿಚ್ ಮಾಡ್ಕೊಳ್ಳೋದು ಬಿಟ್ಟಿದ್ದೀನಿ ಅನ್ಸೋ. ಅದಕ್ಕೋಸ್ಕರ ಏನಾದರೂ ಹೋಗಲಿ ಅಂತ ಇಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಇದು ಏನು ಗೊತ್ತಾ, ಕಳೆದ ವರ್ಷ ಹಬ್ಬಕ್ಕೆ ತೊಗೊಂಡಿದ್ದು ಸ್ಯಾರಿ. ಇದು ಅಂದರೆ ಅಮ್ಮನವ್ರಿಗೆ ತೊಗೊಂಡಿದ್ದು ಸ್ಯಾರಿನೇ ಈ ವರ್ಷ ಹೊಲ್ಕೊಂಡೆ. ನಾನು ಯಾವಾಗಲೂ ಹೆಂಗೆ ಹೊಲ್ಕೊತಿದ್ದೆ ಅಂದರೆ ಹಬ್ಬ ಮುಗಿದು ನೆಕ್ಸ್ಟ್ ವರ್ಷ ಹಬ್ಬಕ್ಕೆ ಆ ಸ್ಯಾರಿನೇ ಸ್ಟಿಚ್ ಮಾಡಿಸ್ಕೊತಿದ್ದೆ. ಬೇರೆಯವ್ರ ಹತ್ರ ಮಾಡಿಸ್ತಿದ್ದಾಗ ನಾನು ಕಲ್ತ್ಮೇಲೆ ನಾನೇ ಸ್ಟಿಚ್ ಮಾಡ್ಕೊತಾಳೆ. ಸರಿ ಬೇಡ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಇನ್ನೊಂದು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಕ್ಲೀನಿಂಗ್ ಮುಗಿಲಿ ಹೊಲಿಯೋಣ ಅಂತ ಕಟ್ ಮಾಡಿ ಇಟ್ಟೆ, ಬಟ್ ಕ್ಲೀನಿಂಗ್ ಮುಗಿಯೋವರೆಗೂ ಹೊಲಿಯೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದನ್ನು ಇಟ್ಕೊಂಡಿದ್ದೀನಿ. ಇವತ್ತು ಹೊಲಿದು ಮುಗಿಸ್ಬಿಟ್ಟು ಆಮೇಲೆ ಹಬ್ಬಕ್ಕೆ ಬೇಕಾಗಿರೋ ತಿಂಡಿ ಪದಾರ್ಥಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮನವ್ರಿಗೆ ಚಕ್ಲಿ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನು ನಮ್ಮ ಕುಕ್ಕೀಲಿ ಬಾಚ್ಕೊಂಡೈತೆ. ಇನ್ನು ಸಾನುಕನು ಇಬ್ಬರು ಸ್ಕೂಲಿಗೆ ಹೋದರು. ಸ್ಕೂಲು ಕಾಲೇಜ್ ಎರಡಕ್ಕೂ ಹೋದರು ಇಬ್ಬರು. ಏನು ಗೊತ್ತಾ, ಮನೆ ಏನೇ ಕ್ಲೀನ್ ಮಾಡಿರಲಿ ಒಂದು ಹಬ್ಬ ಬಂದು ಹೋಗೋವರೆಗೂ ಇಲ್ಲಿ ಬಿಂದಿಗೆ ತಂದಿದ್ದು ಅಲ್ಲೇ ಐತೆ. ಇನ್ನಿದು ಹುಣ್ಸೆಣ್ಣು ತುಂಬಿಡ್ತಿದೆ, ಬಟ್ ಕ್ಯಾಪ್ ಹೊಡೆದೋಗಿತ್ತು, ಬೇಡ ಹೊಡೆದೋಗಿರೋದು ಅಂತ ಅದನ್ನು ಇಟ್ಟಿದ್ದೀನಿ. ಬಟ್ ಅದನ್ನು ಬಿಸಾಕ ಮನಸ್ಸಿಲ್ಲ ನನಗೆ. ಸೆರಾಮಿಕ್ಕು ಗ್ಲಾಸ್ ಅದು ಏನೇ ಸಿಗಲಿ ಅದನ್ನು ಬಿಸಾಕಕ್ಕೆ ಮನಸ್ಸಾಗಲ್ಲ. ನನಗೊಂದು ಏನು ಗೊತ್ತಾ, ಏನಾದರೂ ಕಿಚಪ್ತು ಈ ಥರದ್ದು ಮುಂಚೆ ಕಿಚಪ್ತು ಗ್ಲಾಸ್ ಬರೋದು ಅದೇನಾದರೂ ಸಿಕ್ಕಿದ್ರು ನಾನು ಬಿಸಾಕ್ತಾ ಇದ್ದೋಳಲ್ಲ, ನಂಗೆ ಅದನ್ನೆಲ್ಲ ಬಿಸಾಕಕ್ಕೆ ಮನಸ್ಸೇ ಬರೋಲ್ಲ. ಸೊ ಹಾಗಾಗಿ ಗಾಜಿಂದಲ್ವ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನಮ್ಮ ಪುಸ್ಸಿ ಸಾಯಿಬ್ರು ಟವಲ್ ಹಾಕ್ಬಿಟ್ಟು ಮಲಗಿಸಿರೋದು, ಅದು ಅವ್ನಿಗೆ ಹಾಕಿರೋದು, ಇದು ಅವ್ನಿಗೆ ಹಾಕಿರೋದು. ಏನು ಗೊತ್ತಾ, ಮಲಗಲ್ಲ ಯಾವಾಗ್ಲೂ ಬೆಡ್ ಮೇಲೆ ಮಲಗಿ ಅಭ್ಯಾಸ ಅವನಿಗೆ. ಬೆಡ್ಡಲ್ಲ ಸಾರಿ, ಏನೋ ರಗ್ಗು ಅದೇ ಬ್ಲ್ಯಾಂಕೆಟ್ನ ಫೋಲ್ಡ್ ಮಾಡಿಟ್ರೆ ಅದ್ರ ಮೇಲೆ ಮಲಗ ಅಭ್ಯಾಸ ಅವನಿಗೆ. ಆದರೆ ಇವಾಗ ಅದನ್ನೆಲ್ಲ ವಾಶ್ ಮಾಡಿ ಹಾಕಿದೆ, ವಾಷಿಂಗ್ ಹಾಕಿದ್ದೀನಿ. ಅದಿಲ್ವಲ್ಲ ಅಂತ ಹೇಳ್ಬಿಟ್ಟು ಮಲಗಕ್ಕೆ ಆಗದೆಲೆ ಇದೊಂದು ಮೂಲೆ ತೋರಿಸಿದ್ನಲ್ಲ ಅದನ್ನು ರೆಡಿ, ಈ ಮೂಲೆನೇ ಈ ರೀತಿಯಾಗಿ ರೆಡಿ ಮಾಡಿದೆ. ಇದು ಓಪನ್ ಆಗಿ ಹೋಗೈತೆ, ಕ್ಲೋಸ್ ಮಾಡಬೇಕು. ಈ ರೀತಿಯಾಗಿ ಇದನ್ನು ಫುಲ್ ರೆಡಿ ಮಾಡಿದ್ನಾ. ಬೆಳಗ್ಗೆ ಹೋಗಿ ಇದ್ರ ಮೇಲೆ ಹಿಂಗೆ ಜಂಪ್ ಮಾಡಿ ಇದ್ರ ಒಳಗಡೆ ಹೋಗಿ ಮಲಗಿದ. ಇದ್ರೊಳಗೆ ಹೋಗಿ ಮಲಗಿ ಆಮೇಲೆ ಸಾಕಾಯಿತು, ಬಂದ ಆಚೆ ನಿದ್ರೆ ಬರ್ತಿರಲಿಲ್ಲ, ಅವ್ನಿಗೆ ಏನಾದರೂ ಬೇಕಲ್ವ ಅಂತ ಹೇಳ್ಬಿಟ್ಟು ಈ ರೀತಿ ಟವಲ್ ಹಾಕ್ಕೊಟ್ಟಿದ್ದೀನಿ. ಉದ್ರು ಕೂಡ ನೋಡಿ ಅದು ಎಷ್ಟೈತೆ ಅಷ್ಟಕ್ಕೆ ಮಲಗವನೆ. ಅದರಿಂದ ಆಚೆ ಹೋಗಿ ಮಲಗೋಕ್ಕಾಗಲ್ಲ. ಹಾಸಿಗೆ ಇದ್ರೂ ಹಾಸಿಗೆ ಮೇಲೆ ಇನ್ನೊಂದು ಇವನಿಗೆ ಸ್ಪೆಷಲಾಗಿ ಹಾಕ್ಕೊಡ್ಬೇಕು. ಸ್ಪೆಷಲ್ ಮನುಷ್ಯ ಹೀಗೆ ಇವನು ಮಲಗೋದಕ್ಕೆ ಅಂತ ಹೇಳಿ ಹಾಕ್ಕೊಟ್ಟಿದ್ದೀನಿ. ಮಲ್ಕೊಂಡಿದ್ದಾನೆ. ಏನೋ ನಾನು ಕೆಲಸಗಳೆಲ್ಲ ಮುಗಿಸ್ತಾ ಇದ್ದೀನಿ. ಒಂದೊಂದೇ ಕೆಲಸಗಳೆಲ್ಲ ಮುಗಿತಾ ಇದೆ. ಈಗ ಅದನ್ನು ಸ್ಟಿಚ್ ಮಾಡಿಟ್ಬಿಟ್ಟು ಮಧ್ಯಾಹ್ನದ ಹೊತ್ತಿಗೆ ತಲೆ ಸ್ನಾನ ಏನು ಮಾಡಲ್ಲ, ಮೈಗೆ ಸ್ನಾನ ಮಾಡ್ತೀನಿ. ನೆನ್ನೆ ನೈಟು ಸ್ನಾನ ಮಾಡಿದ್ದು, ಎಲ್ಲ ಕೆಲಸ ಮುಗಿಸಿ ನೈಟು ಸ್ನಾನ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಎಲ್ಲದನ್ನು ಈಗ ಅದನ್ನು ಹೊಲಿದು ಮುಗಿಸಿದ್ದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮಾಡೋದಕ್ಕೆ ರೆಡಿ ಮಾಡಬೇಕು. ಅಡುಗೆ ಮೀನ್ಸ್ ಅಂದರೆ ಅಡುಗೆನೂ ಮಾಡಬೇಕು, ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ನಮಗೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕಿಚನು ಎಲ್ಲ ಕ್ಲೀನಾಗಿದೆ. ಅಂದರೆ ಶೆಲ್ಫ್ ಮೇಲಿದೆ, ಹಂಡಿದೆ. ಬೆಳಗ್ಗೆ ತಿಂಡಿ ಏನು ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ. ಸೊ ಹಾಗಾಗಿ ಈ ಮಧ್ಯಾಹ್ನಕ್ಕೆ ಅಡುಗೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಕೂಡ ರೆಡಿ ಮಾಡಬೇಕು. ಬಟ್ ಫಸ್ಟ್ ಸ್ಟಿಚಿಂಗ್ ಮುಗಿಸ್ಬಿಡೋಣ ಅಂತ ಮುಗಿಸ್ತಾ ಇದ್ದೀನಿ. ಏನು ಹಾಗೇ ಅದನ್ನೆಲ್ಲ ಮಾಡಿಡಬೇಕು. ಇನ್ನೊಂದು ಲಕ್ಷ್ಮೀ ಮುಕ್ಕೋಡದ ಅಲಂಕಾರ ತೋರಿಸಿದೆ ಅಲ್ವಾ, ಅಲ್ಲಿ ನೋಡ್ಕೊಂಡು ಬಂದೆ. ಪ್ಲ್ಯಾನ್ ಬಂತು, ಅಲ್ಲೇ ಐಡಿಯಾ ನೋಡುತ್ತೆ. ಏನು ಗೊತ್ತಾ, ನಾವೆಲ್ಲ ಬಾರ್ನ್ ಟ್ಯಾಲೆಂಟ್ ಅಂತ ನಮ್ಗೆ ಅಂದ್ಕೊತೀವಿ, ಅಂದ್ಕೊಳ್ಳೋದಲ್ಲ ಅಂತ ಇರ್ತೀನಿ. ಸುಮ್ಮನೆ ಏನಾದರೂ ಒಂದು ಚೆನ್ನಾಗಿ ಮಾಡಿಬಿಟ್ರೆ ನಾನು ಗೊತ್ತಲ್ಲ ಬಾರ್ನ್ ಟ್ಯಾಲೆಂಟ್ ಅಂತ. ಹಾಗೆ ನಾವು ಹುಟ್ಟಾಗ್ಲಿಂದಲೇ ಟ್ಯಾಲೆಂಟ್ ಇರೋರು ಅಂತ ಹೇಳ್ಕೊಳಕ್ಕಾದ್ರೂ ಒಂದು ಬೆಲೆ ಬೇಡವಾ. ಸೊ ನಾನೇ ಅಲಂಕಾರ ಮಾಡ್ತೀನಿ. ಅದು ಒಂದು ಐಡಿಯಾ ಬಂತು ನನಗೆ, ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಆಮೇಲಿಂದ ಸ್ಕ್ರೀನು ಅದೇ ಬ್ಯಾಕ್ ಡ್ರಾಪು ನಾನು ಏನು ತಂದಿದ್ದೆ ಅವತ್ತು ಹಾಕಿ ನೋಡಿದೆ. ನಾನು ಟ್ರೈ ಮಾಡಿದ್ನ ನಾನು, ಬಟ್ ಅದು ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಫ್ಲವರ್ಸ್ಗಳು ಅದಕ್ಕೆ ಸೂಟೇ ಆಗ್ತಾಯಿಲ್ಲ. ಸರಿ ನಂಗೆ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಹಸು ಬರುತ್ತಲ್ಲ ಆ ಥರದ್ದು, ಇದು ಫುಲ್ ಓಪನ್ ಮಾಡೋಕ್ಕೆ ಕಷ್ಟ. ಇವಾಗ ಇಲ್ಲಿ ತೋರಿಸೇ ಬಿಡ್ತೀನಿ. ಇದು ಯೂಶ್ವಲಿ ಎಲ್ಲ ಕಡೆನೂ ಸಿಗತ್ತರದೇನೆ, ಹಸುದು ಬರುತ್ತಲ್ಲ ಅದನ್ನು ತರಿಸ್ಕೊಂಡೆ. ಅಂದರೆ ವಾಪಸ್ ಮಾಡಿಬಿಟ್ಟು ಕೊಟ್ಟು ಕಳಿಸ್ಬಿಟ್ಟೆ. ಅದನ್ನು ವಾಪಸ್ ಮಾಡಿಬಿಟ್ಟು ತಗೋಬ ಅಂತ ಹೇಳ್ಬಿಟ್ಟು ಇಲ್ಲಿ ಹಂಗೆ ಇದೂ 8 by 8 ಇಲ್ಲಿ
ಗೊತ್ತಾಗ್ತಿದ್ಯಾ? ಇದು ತುಂಬ ದೊಡ್ಡದಾಗಿರೋದ್ರಿಂದ ನಂಗೆ ತೋರ್ಸೋಕ್ಕಾಗ್ತಾಯಿಲ್ಲ ಡಿಸೈನು. ಹಾಕ್ತಾಗ ನೀಟಾಗಿ ಗೊತ್ತಾಗುತ್ತೆ. ಇದನ್ನು ಚೇಂಜ್ ಮಾಡಿಸ್ಕೊಂಡೆ. ಇನ್ನು ಇದ್ರ ಜೊತೆಗೆ ಅದೇ ನಾನು ಅಲಂಕಾರಕ್ಕೆ ನೋಡಿದ್ದೆ ಅಲ್ವಾ, ಅದನ್ನೇನು ಜಾಸ್ತಿ ತರಿಸ್ಕೊಂಡಿಲ್ಲ. ತರಿಸಿದ್ದೀನಿ ಅಂದರೆ ಓಲೆ ಮತ್ತು ಒಂದೆರಡು ಬಿಲ್ಲೆಗಳು ಏನು ಬರುತ್ತೆ, ಬಿಲ್ಲೆಗಳು ಏನು ಬರುತ್ತೆ ಅದನ್ನು ತರಿಸಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಮನೆಯಲ್ಲೇ ಎಷ್ಟೊಂದು ಸರಗಳು ಅಮ್ಮನವ್ರಿಗೆ ಹಾಕೋದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಟಿದ್ದೀನಿ ನಾನು. ತುಂಬ ಇದೆ ಅದು. ಸೊ ಹಾಗಾಗಿ ಅದನ್ನು ಹಾಕ್ಬಿಟ್ಟು ನಾನು ಅಲಂಕಾರ ಅದೇ ಥರ ಮಾಡ್ತೀನಿ. ನಂಗೆ ಮಾಡಬೇಕು ಅನ್ಸಿದ್ದೀನಿ, ನಾನು ಮಾಡಿದ್ರೆ ಬಿಡೋಳು ಅಲ್ಲವೇ ಅಲ್ಲ. ಸೊ ಅದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನು ಶೇರ್ ಮಾಡ್ತೀನಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಸ್ವಲ್ಪ ಸಸ್ಪೆನ್ಸ್ ಇರಲಿ, ಏನೇನು ತಂದೆ ಯಾವ್ದ್ರಲ್ಲಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಬಟ್ ಆದರೆ ಏನೋ ಹೇಗೆ ಕಾಣಿಸುತ್ತೆ ಅಮ್ಮನವರು ಅಂತ ಹಬ್ಬದ ದಿನನೇ ತೋರಿಸ್ತೀನಿ. ಅವರ ಅಲಂಕಾರ ಅಂದರೆ ಇವಾಗ ಹಾಕ್ಬಿಟ್ಟು ತೋರಿಸಿದ್ರೆ ಇವಾಗ ಅವರಿಗೆ ಕಣ್ಣು, ಕಿವಿ, ಕಿವಿ ಅಲ್ಲ, ಕಿವಿ ಇದೆ ಅಮ್ಮನವ್ರಿಗೆ. ಅಂದರೆ ಕಣ್ಣಿಗೆ ಕಾಜಲ್ಲು ಮತ್ತು ಲಿಪ್ಸ್ಟಿಕ್ಕು ಅದೆಲ್ಲ ಹಾಕಿದ್ಮೇಲೆ ನೋಡೋದಕ್ಕೆ ಲಕ್ಷಣವಾಗಿ ಕಾಣಿಸ್ತಾರಲ್ಲ ಅಮ್ಮ, ಆವಾಗ ರೆಡಿ ಮಾಡಿ ತೋರಿಸ್ತೀನಿ. ಬಟ್ ಇವಾಗ ಏನೇನು ತಂದಿದ್ದೀನಿ ಅಲ್ಲ, ಏನರಲ್ಲಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ನೋಡೋಣ ಅದು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನು ಹಬ್ಬದ ದಿನ ಇದನ್ನೆಲ್ಲ ಹಾಕಿದ್ಮೇಲೆ ಇನ್ನು ನೋಡೋಕ್ಕೆ ಚೆಂದ ಕಾಣಿಸುತ್ತೆ ನೋಡ್ತೀನಿ. ಫಸ್ಟು ನಾನು ಸ್ಟಿಚಿಂಗ್ ಮಾಡಿದ್ದೀನಿ, ಹಾಗೆ ಮನೆ ಕ್ಲೀನಿಂಗು ಕೂಡ ಮಾಡಿದ್ದೀನಿ. ಮನೆ ಕ್ಲೀನಿಂಗ್ ಯಾವ ರೇಂಜಿಗೆ ಮಾಡಿದ್ದೀನಿ ಅನ್ನೋದನ್ನು ಫುಲ್ ವೀಡಿಯೋಸ್ ಮಾಡಿಲ್ಲ, ಅಲ್ಲಲ್ಲಿ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಸೊ ಅದನ್ನು ಕೂಡ ಹೋಗಿ ನೋಡಿ. ಈ ಸರನ ಕಟ್ ಮಾಡಿಬಿಟ್ಟು ನಾನೇ ಅಲಂಕಾರ ಮಾಡೋಣ ಅನ್ಕೊಂಡಿದ್ದೀನಿ. ಇಲ್ಲೂ ಐತೆ, ಲಾಂಗು ಐತೆ, ಶಾರ್ಟು ಐತೆ. ಶಾರ್ಟ್ ಸಾಕು ಅನಿಸ್ತೈತೆ ಕಟ್ ಮಾಡೋದು. ಯಾವ್ದು ಕಟ್ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾಯ್ತಾ ಇಲ್ಲ, ನೋಡೋಣ. ಇದೆರಡರಲ್ಲಿ ಒಂದನ್ನು ಕಟ್ ಮಾಡಿ ಹಾಕ್ತೀನಿ. ಇಲ್ಲಿ ಓಲೆದು, ಇದು ನಿಜವಾದ ಓಲೆನೇ. ಇದನ್ನು ಹಿಂಗೆ ಕೊಟ್ಟವ್ರೆ ಇಲ್ಲಿ. ಇದು ಜಡೆಬೆಲೆ ಈ ರೀತಿಯಾಗಿರೋದು. ಇದನ್ನು ಈ ಥರ ಕೊಟ್ಟಿದ್ದಾರೆ, ಚೆನ್ನಾಗೈತಿದು. ಇಲ್ಲಿ ಎರಡು ಇದು ಈ ಥರ ಓಲೆ ಮತ್ತು ಈ ಸೈಡ್ ಬರುತ್ತಲ್ಲ ಕಿವಿಗೆ ಹಾಕೋದಕ್ಕೆ, ಅದು ಮತ್ತು ಒಂದಷ್ಟು ತರಿಸಿದ್ದೀನಿ. ಅಲಂಕಾರ ಆದಾಗ ಅದು ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ಅದನ್ನು ನೆಕ್ಸ್ಟಿಗೆ ಅಲಂಕಾರ ಮಾಡಬೇಕಾದ್ರೆ ಹೇಗೆ ಯೂಸ್ ಮಾಡಿದೆ ಅದನ್ನು ಅಂತ ಹೇಳಿಬಿಟ್ಟು. ಇನ್ನು ಮನೆ ಕ್ಲೀನಿಂಗು ಅಂದರೆ ನಾನು ಕಂಟಿನ್ಯೂಸ್ 3 ಡೇಸ್ ಮನೆ ಕ್ಲೀನಿಂಗ್ ಮಾಡಿದ್ದೀನಿ. ಒಂದು ಕಡೆ ಮನೆ ಕಿತ್ತರೆ ಎಸೆಯೋದು ಎಷ್ಟಿರುತ್ತೆ ಗೊತ್ತಾ, ತುಂಬಿ ಆಚೆ ಹಾಕಿದ್ದೀನಿ. ಅಷ್ಟು ಇದ್ವು. ಏನು ಗೊತ್ತಾ, ಯೂಸ್ ಆಗುತ್ತೆ ಅಂತ ಇಟ್ಬಿಡೋದು. ಅದು ನೆಕ್ಸ್ಟು 6 ತಿಂಗಳೆಲ್ಲ ವರ್ಷ ಆದರೂ ಅದು ಯೂಸ್ ಮಾಡಿರಲ್ಲ. ಇನ್ನು ನೆಕ್ಸ್ಟು ವರ್ಷ ಬಿಟ್ಟು ಅದನ್ನು ಬಿಸಾಕೋದಕ್ಕೇ ಯೂಸ್ ಮಾಡೋ ಅಂಥದ್ದು. ಅವಾಗವಾಗ ಬಿಸಾಕ್ಬಿಟ್ರೆ ಮನೆಯೂ ನೀಟಾಗಿರುತ್ತೆ, ಕೆಲಸನೂ ಕಮ್ಮಿ ಇರುತ್ತೆ ನಮಗೆ. ಬಟ್ ಆದರೆ ಆಗಲಿಲ್ಲ. ನಾನು ಒಂದು ಕಡೆ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ. ಸಾನು ಕಬೋರ್ಡ್ಗಳನ್ನ ಕೊಟ್ಟಿದ್ದೆ ಅವಳಿಗೆ, ಕ್ಲೀನ್ ಮಾಡು ನೀನು ಕಬೋರ್ಡ್ನ ಅಂತ ಹೇಳಿಬಿಟ್ಟು. ಹಾಗಾಗಿ ಅವಳು ಕಬೋರ್ಡ್ನ ಕ್ಲೀನ್ ಮಾಡ್ತಾಯಿದ್ಲು, ನಾನು ಮನೆಯನ್ನು ಧೂಳು ತಗೊತಾಯಿದ್ದೆ. ಇನ್ನು ಕನುಷಿ ಏನು ಮಾಡೋ ಥರ ಇಲ್ಲ ಅವಳು. ಸೊ ಹಾಗಾಗಿ ಅವಳನ್ನ ಒಂದು ಲ್ಯಾಪ್ಟಾಪ್ ಕೊಟ್ಟು ಕೂಡಿಸಿದೆ. ಕನುಷಿ ಕೆಲಸ ಮಾಡೋದಕ್ಕಿಂತ ಅವಳು ಕೆಲಸ ಮಾಡ್ದೇ ಸುಮ್ಮನೆ ಸೈಲೆಂಟಾಗಿ ಇದ್ಬಿಟ್ರೆ ನಮ್ಗೆ ಅದೇ ಹೆಲ್ಪ್ ಆಗುತ್ತೆ ಜಾಸ್ತಿ. ಹಾಗಾಗಿ ಏನು ನೋಡಿ, ಇಲ್ಲಿ ವಿಂಡೋ ಸ್ಲೈಡಲ್ಲೆಲ್ಲ ಸಿಕ್ಕಾಬಟ್ಟೆ ಗಲೀಜಿತ್ತು. ಸೊ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಒಂದೊಂದೇ ಸೈಡ್ ಮುಗಿಸ್ಕೊಂಡು ಬೇಡ ಅಂತ ಹೇಳಿ ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾಯಿದ್ದು. ಇನ್ನು ಇದು ನೋಡಿ ರೂಮು, ಆವಾಗ ಹಂಗಿದ್ದಿದ್ದು. ಇವಾಗ ಈ ರೀತಿಯಾಗಿ ಎಲ್ಲ ಪೂರ್ತಿ ಕ್ಲೀನಾಗಿದೆ. ಬಾಲ್ಕನಿನೂ ಕೂಡ ಪೂರ್ತಿ ಕ್ಲೀನ್ ಮಾಡಿದೆ. ಕ್ಲೀನ್ ಆದಮೇಲೆ ಆ ಬಿಸಿಲು ಬೀಳ್ತಾಯಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಗೊತ್ತಾ. ಮನೆಯೆಲ್ಲ ನೀಟ್ ಮಾಡಿ ಕೂತ್ಬಿಟ್ರೆ ಅದ್ರ ನೆಮ್ಮದಿ ಇನ್ನೊಂದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಸೈಡ್ಸು ಕಾರ್ನರಲ್ಲಿ ಮಣ್ಣಿಂದು ಅಂದರೆ ಧೂಳು ಕೂತು ಮಳೆ ಬಂದಾಗ ಅದು ಏನು ಡ್ರಾಪ್ ಬಂದಿರುತ್ತೆ, ಅದ್ರ ಕರೆ ನಾನು ಹಾರ್ಪಿಕ್ ಹಾಕಿ ಉಜ್ಜಿದೆ, ಎಲ್ಲ ಕೆಮಿಕಲ್ ಹಾಕಿ ಉಜ್ಜಿದೆ. ಬಟ್ ಏನು ಕ್ಲೀನ್ ಮಾಡೋದಕ್ಕಾಗಲಿಲ್ಲ. ಸರಿ ಅಂತ ಹೇಳಿ ಅದನ್ನು ಹಾಗೆ ಬಿಟ್ಟು ಇನ್ನು ರೂಮ್ ಮುಗೀತು. ಹಾಲ್ ಕಡೆ ಬಂದೆ. ಟಿ ವಿ ಕ್ಯಾಬಿನೆಟಲ್ಲಿರೋದು ಎಲ್ಲದನ್ನು ತೆಗೆದು ಹಾಕಿದ್ದೆ. ಸಾನು ರೂಮ್ದು ಹ್ಯಾಂಗರಲ್ಲಿ ಇದ್ದಿದ್ದು ಬಟ್ಟೆ ಎಲ್ಲ ವಾಶ್ ಮಾಡಾಕೋಣ ಅಂತ ಅದನ್ನು ತೆಗೆದು ಇಟ್ಟಿದ್ದೆ. ಎಲ್ಲದನ್ನು ಒಂದು ಕಡೆಯಿಂದ ಡೀಪ್ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಇನ್ನೂ ಏನು ಅಂದ್ಕೊಂಡೆ ಅಂದರೆ ಅರ್ಬನ್ ಕಂಪ್ನಿಯಿಂದ ಕರೆಸಿ ಕ್ಲೀನ್ ಮಾಡಿಸ್ಕೊಂಡು ಬಿಡೋಣ ಅಂದ್ಕೊಂಡೆ. ಬಟ್ ಅದ್ರ ಕಾಸ್ಟು ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. ಅದಲ್ಲದೆ ಅವರು ಕ್ಯಾಬಿನೆಟ್ ಒಳಗಡೆ ಎಲ್ಲ ತೆಗೆದು ಕ್ಲೀನ್ ಮಾಡೋದಿಲ್ಲ. ನನಗೆ ಡೀಪ್ ಕ್ಲೀನ್ ಅಂದರೆ ಒಳಗಡೆ ಇರೋದೆಲ್ಲದನ್ನು ತೆಗೆದು ಕ್ಲೀನ್ ಮಾಡಬೇಕು ಅನ್ನೋದಿತ್ತು. ಯಾವಾಗಲಾದರೂ ನಾರ್ಮಲಾಗಿ ಇನ್ನೊಂದು ಟೈಮಲ್ಲಿ ಮಾಡಿಸ್ಕೊಂಡ್ರಾಯ್ತು. ಅಂದರೆ ಅವರು ಕ್ಲೀನಿಂಗ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತಾರೆ, ಅದರಿಂದ ಕೆಲಸ ಈಸಿಯಾಗಿ ಅವರು ಕ್ಲೀನ್ ಮಾಡಿಕೊಡ್ತಾರೆ. ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಿದ್ರೆ ನಮಗೂ ಕೆಲಸ ಕಷ್ಟ ಅನ್ಸೋದಿಲ್ಲ, ಈಸಿಯಾಗೇ ಇರುತ್ತೆ. ಹಂಗನ್ನಿಸ್ತು. ಹಾಗಾಗಿ ಈ ಸರಿ ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅವ್ರನ್ನ ಕರೆಸ್ಕೊಳ್ಳೋಣ. ಈಗ ನಾನೇ ಡೀಪ್ ಕ್ಲೀನ್ ಮಾಡ್ಕೊಂಡು ಬಿಡೋಣ ಕಬೋರ್ಡ್ಗಳಿಂದನೂ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದೆ ಅಲ್ವಾ, ನಾನು ಈ ಥರ ಸ್ಪ್ರೇ ಬಾಟ್ಲ್ ಇಟ್ಕೊಬಿಟ್ಟಿದೆ. ಇದು ಟೈಲ್ಸ್ ಹಾಕಿ ಇದ್ದಾರಲ್ಲ ಆ ಕಾರ್ನರಲ್ಲೆಲ್ಲ ಧೂಳು ಕೂತಿರ್ತಿತ್ತು. ಪೊರ್ಕೆಲ್ ಗುಡ್ಸ್ಕೊಂಡು ಅದನ್ನು ಗುಡ್ಸೋಕೋದ್ರೆ ಮತ್ತೆ ತೂರ ಅದ್ರ ಮೇಲೆ ಕೂರುತ್ತೆ. ಅದಕ್ಕೋಸ್ಕರ ನೀರು ಹಾಕಿಬಿಟ್ರೆ ಎಲ್ಲ ಕಸನೂ ಬಂದಿರುತ್ತೆ. ಆಮೇಲೆ ವೈಪರ್ ತೊಗೊಂಡು ವೈಪ್ ಮಾಡೋದು. ನಾನು ಬಟ್ಟೆ ತೊಗೊಂಡು ಒರೆಸಿರೋದಕ್ಕಿಂತ ಈ ರೀತಿ ನೋಡಿ ಎಷ್ಟು ಗಲೀಜು ಬಂದಿರುತ್ತೆ ಅಂದರೆ ನೀಟಾಗಿ ಬಂದಿರುತ್ತೆ. ಕಾರ್ನರಲ್ಲೂ ನೀಟಾಗಿ ಗಲೀಜು ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ಪ್ರೇ ಬಾಟ್ಲ್ ಇಟ್ಕೊಂಡು ಸ್ಪ್ರೇ ಮಾಡಿದೆ. ಇನ್ನು ಜಗ್ಗಲ್ಲಿ ನೀರು ಹಾಕಿದ್ರೆ ತುಂಬ ನೀರಾಗುತ್ತೆ, ಅದನ್ನು ಆಚೆ ಚೆಲ್ಲೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಹಾಗಾಗಿ ಬೇಡ
ಬೇಡ ಅಂತ ಆ ಸ್ಪ್ರೇ ಬಾಟಲ್ ಯೂಸ್ ಮಾಡಿಕೊಂಡೆ. ಫೋರ್ಸ್ಫುಲ್ಲಿ ನೀರು ಹಾಕ್ದಾಗ ಅಲ್ಲಿದ್ದಿದ್ದು ಮೂಲೆಯಲ್ಲಿದ್ದಿದ್ದು ಸಣ್ಣ ಪುಟ್ಟ ಧೂಳು ಎಲ್ಲ ಆಚೆ ಬರ್ತಿತ್ತು. ಇನ್ನು ನಾನು ಆ ಭತ್ತದ ತೋರಣ ತೊಳೆದು ತುಂಬ ದಿನ ಆಗಿತ್ತು, ಅದನ್ನು ತೊಳೆಯೋದಕ್ಕಿಂತ ಈ ಥರ ಸ್ಪ್ರೇ ಮಾಡಿಬಿಡೋಣ ಅಂತೇಳಿ ಸ್ಪ್ರೇ ಮಾಡಿದೆ. ನೆಲ್ಲನೂ ಕೂಡ ಎಲ್ಲ ವೈಪರಿಂದ ಮಾಡಿದ್ರಿಂದ ಮನೆ ಒರೆಸೋದಕ್ಕಿಂತ ನೀಟಾಗಿ ಮನೆ ಕ್ಲೀನಾಗಿತ್ತು. ಹಾಗೂ ಹಿಂಗೂ ಮನೆನ ಪೂರ್ತಿಯಾಗಿ ಡೀಪ್ ಕ್ಲೀನ್ ಮಾಡಿಕೊಂಡು ಮುಗಿಸ್ಕೊಂಡೆ ನಾನು. ಹೊಲ್ದು ಮುಗಿಸಿದ್ದಾಯಿತು. ಹೊಲ್ದು ಮುಗಿಸೋದ್ರೊಳಗೆ ಟೈಮ್ ಆಲ್ರೆಡಿ 6 ಗಂಟೆ. ಇಷ್ಟೊತ್ತವರೆಗೂ ಹೊಲ್ದಿದ್ದಾಯಿತು. ಅಂದರೆ ಏನೋ ಇಲ್ಲ ಬಿಡಿಲ್ಲ ಅವಳವಳು. ಮಳೆನೂ ಶುರುವಾಗೈತೆ ಇವಾಗ. ಪುಣ್ಯಕ್ಕೆ ಮಳೆ ಶುರುವಾಗಿದೆ ಏನು ಗೊತ್ತಾ, ಟೈಮು ಇಷ್ಟೊತ್ತಲ್ಲಿ ಈಗ ಬಂದಿದ್ದು 5:45 ಗಂಟೆ. ಬೇಗ ಬಂದ್ಬಿಡ್ಲು. ನಾನು ಕರ್ಕೊಂಡು ಬರೋದಕ್ಕೆ ಹೋಗಲಿಲ್ಲ, ಡ್ರಾಪ್ ಮಾಡಿದ್ದೆ. ಅವಳೇ ನಡ್ಕೊಂಡು ಬಂದ್ಲು. ಹೆಂಗೋ ಹಾಕಿದ್ದು ಬಟ್ಟೆಗಳು ಒಣಗಿದೆ. ಅಂದರೆ ಬ್ಲ್ಯಾಂಕೆಟ್ಗಳು 2 ಹಾಕಿದೆ, 2 ಒಣಕೊಂಡಿದೆ. ಮಳೆ ಈಗ ಬಂದಿದೆ, ನೆಮ್ಮದಿ ಆಯಿತು. ಮಧ್ಯಾಹ್ನನೇ ಬಂದುಬಿಟ್ಟಿದ್ರೆ ಓಡಬೇಕಿತ್ತು, ಅದು ಬೇರೆ ನಂದೋಗಿರ್ತಿತ್ತು. ಇನ್ನು ಬ್ಲೌಸು ಲೇಟಾಗಿದೆ. ಇನ್ನೊಂದು ಏನು ಗೊತ್ತಾ, ಇನ್ನು ಲೇಟಾಗಿದ್ದು ಅಂದರೆ ಬ್ಲೌಸು ಪ್ಯಾಟ್ರನ್ ಇದು ಇಲ್ಲಿ ಗೊತ್ತೇ ಆಗಲ್ವೇನೋ, ಕಲರ್ ಬಂದಿತ್ತು. ಇದೇನು ಗೊತ್ತಾ, ಇದೇನು ಗೊತ್ತಾ ಅಲ್ಲ, ಇದು ಬ್ಲೌಸು ಅಂತ ನಿಮಗೂ ಗೊತ್ತು ಅಂತ ನನಗೂ ಗೊತ್ತು. ಇಲ್ಲಿ ಈ ರೀತಿಯಾಗಿ ಓಪನಿಗೆ ಹೊಲಿದಿರೋದು ಈ ರೀತಿ ಇದೆ. ಇದು ಒಂದು ಪ್ಯಾಟ್ರನ್ನು. ಇನ್ನು ಇಲ್ಲೂ ಕೂಡ ಸ್ಕ್ಯಾಲಫ್ ಡಿಸೈನ್ ಥರ ಮಾಡಿದೆ. ಇದನ್ನು ಇಲ್ಲಿ ಗೊತ್ತಾಗ್ತಾ ಇಲ್ಲ, ಕಲರು ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಇಲ್ಲಿ ಅಯ್ಯ ಹಿಂಗೆ ಕರ್ವ್ ಕೊಟ್ಟಿದ್ದೀನಿ. ಹಿಂಗೆ ಕರ್ವ್ ಕೊಟ್ಟು ಇಲ್ಲಿ ಈ ಥರ ಮಾಡಿದ್ದೀನಿ. ಸ್ವಲ್ಪ ಸ್ಕ್ಯಾಲಫ್ ಡಿಸೈನ್ ಮಾಡ್ಕೊಂಡಿದ್ದು, ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂತು. ಅದರಲ್ಲಿ ಬೇರೆ ಏನು ಗೊತ್ತಾ, ನಾರ್ಮಲ್ ಬ್ಲೌಸ್ ಅಂದರೆ 2 ಅವರಲ್ಲಿ ಈಸಿಯಾಗಿ ಫಿನಿಶ್ ಮಾಡ್ಬೋದು. ಬಟ್ ಪ್ಯಾಟ್ರನ್ ಅಂದರೆ ಒಂದು 3-3.5 ಅವರ್ ತೊಗೊಳುತ್ತೆ ಅದು. ಅದ್ರ ಜೊತೆಗೆ ಮತ್ತು ಕನುಷಿನ ಹೋಗಿ ಕರ್ಕೊಬರೋದು, ಮತ್ತು ಕನುಷಿನ ಕ್ರಿಕೆಟಿಗೆ ಡ್ರಾಪ್ ಮಾಡೋದು, ಆಮೇಲೆ ಇದು ಬ್ಲ್ಯಾಂಕೆಟ್ ಒಂದು ಒಣಗಕ್ಕೆ ಹಾಕಿದೆ, ಮತ್ತು ಇನ್ನೊಂದನ್ನು ತೊಗೊಂಡೋಗಿ ಅದನ್ನು ಒಣಗಕ್ಕೆ ಹಾಕಿ ಮತ್ತೆ ಬಂದಿದ್ದು. ಸ್ವಲ್ಪ ಕೆಲಸನೇ ಜಾಸ್ತಿ ಆದವು. ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಸ್ಟಿಚ್ ಮಾಡಿದೆ. ನಾನೇನೆಲ್ಲ ಬೇಗ ಸ್ಟಿಚ್ ಮಾಡಿ ಮುಗಿಸ್ಬಿಟ್ಟು 4 ಗಂಟೆ ಒಳಗೆ ಮುಗಿಯೋದು, ಪಕ್ಕ ಮುಗೀತಿತ್ತು. ಮುಗಿಸಿ ಒಂದು 6 ಗಂಟೆವರೆಗೂ ರೆಸ್ಟ್ ಮಾಡಿಕೊಂಡು ಆಮೇಲಿಂದ ತಿಂಡಿ ಮಾಡೋಕ್ಕೆ ರೆಡಿ ಮಾಡೋಣ ಅಂದ್ಕೊಂಡೆ. ಬಟ್ ಟೈಮೇ ಹೊರಟೋಯ್ತು. ನಿಜ ಹಬ್ಬ ಸ್ಟಾರ್ಟ್ ಆದಾಗಿಂದ ಹೆಂಗೆ ಕೆಲಸ ಟೈಮ್ ಹೋಗ್ತಿದೆ ಗೊತ್ತಾಗ್ತಾ ಇಲ್ಲ. ಕೆಲಸ ಮಾತ್ರ ಹೋಗ್ತಾ ಇಲ್ಲ, ಮುಗಿತಾ ಇಲ್ಲ. ಟೈಮ್ ಮಾತ್ರ ಓಡ್ತೈತೆ. ಹಬ್ಬನ ಹಾಗೆ ಓಡ್ಬಿಡುತ್ತೆ ಅನ್ಸುತ್ತೆ. ನೋಡೋಣ. ಇನ್ನು ಇಲ್ಲಿ ಇದು ಬಟ್ಟೆ ಸಾಕಾಗಿಲ್ಲ, ಅದಕ್ಕೋಸ್ಕರ ಸ್ಯಾರಿನಲ್ಲಿ ಬಟ್ಟೆ ಕಟ್ ಮಾಡಿ ಈ ಸೈಡ್ಗೆ ಬೇರೆ ಥರ ಕೊಟ್ಟಿದ್ದೀನಿ. ಬಟ್ ಇದು ಡಿಫ್ರೆಂಟ್ ಪ್ಯಾಟ್ರನ್ನು ಆಗುತ್ತೆ. ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಪ್ಲೇನು, ಇದು ಡಾಟ್ 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 ಇರೋದು ಈ ಥರ ಹಾಕಿ ಹೊಲಿದೆ. ಇನ್ನು ಕಪ್ಸ್ ಹಾಕೊಲ್ದಿರೋದು. ಯೂಶ್ವಲಿ ನಾನು ಯಾವಾಗಲೂ ಬ್ಲೌಸ್ಗಳಿಗೆ ಕಪ್ಸ್ ಹಾಕೇನೆ ಹೊಲಿಯೋದು. ನಾರ್ಮಲ್ ಬ್ಲೌಸು ಅಂದರೆ ಕಪ್ಸ್ ಇಲ್ದಿರೋ ಬ್ಲೌಸ್ ಹೊಲ್ಕೊಳ್ಳಲ್ಲ. ಆಲ್ಮೋಸ್ಟ್ ಕಪ್ಸ್ ಯೂಸ್ ಮಾಡ್ತೀನಿ ಎಲ್ಲ ಬ್ಲೌಸ್ಗಳಲ್ಲೂ. ಇನ್ನು ಹೊಲಿದಿದ್ದಾಯಿತು. ಇನ್ನು ಅದೇ ನಾನು ಫ್ರೆಶ್ ಅಪ್ ಆಗಿ ಬಂದು ಇಲ್ಲಿ ತಂದಿರೋ ಸಾಮಾನುಗಳು ನೋಡಿ. ಅಲ್ಲಿ ನಾನು ಹಬ್ಬಕ್ಕೆ ಏನೇನು ಬೇಕು ಸ್ವಲ್ಪ ಅದನ್ನು ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಸಂತೂನ ಕನುಷಿನ ಕಳಿಸಿದ್ನ. ಕನುಷಿ ಬಂದೊಳಗೆ ಕ್ರಿಕೆಟ್ಗೆ ರೆಡಿಯಾಗಿ ಹೋದ್ಲು. ಸಂತು ತಂದವರು ಸುಮ್ಮನೆ ಆ ಬ್ಯಾಗಲ್ಲಿ ತೊಗೊಂಡೋಗಿ ಯುಟಿಲಿಟಿಲಿ ಇಟ್ಟಿದ್ರೆ ನಾನು ಯಾವ್ದು ಬೇಕೋ ಅದನ್ನು ಎತ್ಕೊಂಡು ನೀಟಾಗಿ ಜೋಡಿಸ್ತಿದ್ದೆ. ಅದನ್ನೆಲ್ಲ ಹಂಗೆ ಹರಡ್ಬಿಟ್ಟಿದ್ದಾರೆ. ಏನೋ ಲಿಕ್ವಿಡ್ ಲೀಕ್ ಆಗಿತ್ತು ಅಂತ ಹೇಳ್ಬಿಟ್ಟು. ಇನ್ನೊಂದೇನು ಗೊತ್ತಾ, ಈ ಗಂಡಸ್ರಿಗೆ ನಮ್ಗೆ ಹಬ್ಬಗೆ ಯಾವಾಗ ಬರುತ್ತೆ ಅವಾಗ ಮನೇಲಿ ಗಂಡಸ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ನಾವು ಏನು ಕೆಲಸ ಹೇಳಿದ್ರು ಅನ್ನೋದು ಹಂಗೆ ಅಂದ್ಕೊಂಡು ತಂದ್ಕೊಟ್ಟು ಹೋದ್ರು. ಸರಿ ಆಯಿತು, ಇನ್ನೇನು ಮಾಡೋಣ ಕೆಲಸನ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ನಾನು ಮುಗಿಸ್ದೆ. ಏನಿಲ್ಲ ಇವಾಗ ಅಡುಗೆನೂ ಏನು ಮಾಡಲಿಲ್ಲ. ಮಧ್ಯಾಹ್ನ ಮೊಸರನ್ನ ತಿಂದರು ಸಂತು. ನಾನು ನರ್ಗಿಸ್ ತರಿಸ್ಕೊಂಡಿದ್ದೆ ಅದಿತ್ತು ತಿನ್ನೋದಕ್ಕೆ, ಅದನ್ನೇ ತಿಂದೆ. ಪುರಿಯೋದು ಹೊಟ್ಟೆ ತುಂಬೋಯ್ತು. ಸೊ ಹಾಗಾಗಿ ಈಗ ಒಂದು ದೋಸೆ ಹಾಕ್ಕೊಂಡು ಬೆಂಡೆಕಾಯಿ ಗೊಜ್ಜಿದೆ, ಅದನ್ನು ತಿಂತೀನಿ. ಮತ್ತು ಸಾಂಬಾರು ಕೂಡ ಎಲ್ಲ ಮಾಡಿಬಿಟ್ಟು ಮಾಡೋಣ. ನೋಡೋಣ ಇನ್ನು ಏನೇನಾಗುತ್ತೆ, ಎಷ್ಟು ದಿನ ಆಗುತ್ತೆ. ಇಲ್ಲಿ ಟೆನ್ಷನ್ಗೆ ಪಿಂಪಲು ಸರಿಯಾಗಿ ಬಂದೈತೆ. ಟೆನ್ಷನ್ನು, ಆಮೇಲೆ ಹೀಟು ಹಿಂಗಾಗೈತೆ. ಓಕೆ, ಹೀಟು ಎಲ್ಲ ಸೇರಿ ಸರಿಯಾಗಿ ಗುಳಿ ಆಗ್ತಿದೆ. ಆಮೇಲೆ ನೀರಲ್ಲಿ ಕೆಲಸ ಮಾಡಿದರೆ ಶೀತ ಆಗುತ್ತೆ ಅಂತ ಅನ್ಕೊಂತಿದ್ದೆ. ಬಟ್ ನನಗೆ ಒಂದು ಏನು ಅರ್ಥ ಆಗಿದ್ದು ಅಂದರೆ, ನೀರಲ್ಲಿ ಕೆಲಸ ಮಾಡಿದರೆ ಶೀತ ಆಗೋದಿಲ್ಲ, ಹೀಟ್ ಆಗುತ್ತೆ. ಇನ್ನು ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ತಣ್ಣೀರಲ್ಲಿ ಕೆಲಸ ಮಾಡೋದ್ರಿಂದ ಅಂತ ಚೆನ್ನಾಗಿ ಗೊತ್ತಾಯಿತು. ನಾನು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಟೈಮ್ ಮಲಗಿದ್ದು ಬೆಳಗ್ಗೆ ಇದ್ದರೆ ಹಿಂಗೆ ಅನ್ನಕ್ಕಾಗ್ತಾ ಇಲ್ಲ. ಏನಿದು ತುಟಿ ಊದ್ಕೊಬಿಟ್ಟೈತೆ, ನನ್ನ ತುಟಿಲಿ ಕೆಲಸ ಮಾಡಿದ್ನಾ ಅಂತ ಅಂದ್ಕೊಂಡೆ. ಬಟ್ ಅದು ಅದಕ್ಕೆ ಪ್ಲಮ್ ಆಗಿರಲಿಲ್ಲ. ಇಲ್ಲಿ ಒಳಗಡೆ ಅದು ಅಲ್ಸರ್ ಆಗುತ್ತಲ್ಲ ಹೀಟ್ಗೆ, ಇಲ್ಲಿ ಎಲ್ಲ ಆಗ್ಬಿಡ್ತು ಒಳಗಡೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಆಗಿದೆ. ಪರವಾಗಿಲ್ಲ ಏನಲ್ಲ, ಹೋಗಿದೆ ಇವಾಗ. ಹಂಗೆ ಅನಿಸ್ತಿತ್ತು. ಹೀಟ್ ತಣ್ಣೀರಲ್ಲಿ ಕೆಲಸ ಮಾಡಿದ್ರೆ ನಿಜಕ್ಕೂ ಶೀತ ಆಗಲ್ಲ, ಹೀಟು ಜಾಸ್ತಿನೇ ಆಗುತ್ತೆ ಅಂತ ಒಂದು ಅರ್ಥ ಆಯಿತು ಈ ಕೆಲಸದ ಟೈಮಲ್ಲಿ. ಓಕೆ, ನೋಡೋಣ. ಬೇಗ ನಾನು ಫ್ರೆಶ್ ಅಪ್ ಆಗಿ ಬಂದು ಇದನ್ನು ಸಾನಿಗೆ ಎತ್ತಿಡಕ್ಕೆ ಹೇಳ್ತೀನಿ. ಫ್ರೆಶ್ ಅಪ್ ಆಗಿ ಬಂದು ಈಗ ದೇವರಿಗೆ ಏನೇನು ಬೇಕು ಅದನ್ನು ರೆಡಿ ಮಾಡೋಣ ಬನ್ನಿ. ಮಧ್ಯಾಹ್ನ ತಿಂದಿದ್ದು ನರ್ಗಿಸ್ ಎಲ್ಲ ಜೀರ್ಣ ಆಗಿ ಹೊಟ್ಟೆಲಿ ಹುಳಗಳೆಲ್ಲ ಸಾಯ್ತಿದ್ವು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿತ್ತು. ಗೊಜ್ಜು ಕೂಡ ಕಮ್ಮಿ ಇತ್ತು. ಖಾಲಿಯಾಗಿದ್ದು ಗೊಜ್ಜಿನ ಬಟ್ಲಲ್ಲಿ ಇದ್ದಿದ್ದ ಎಲ್ಲದನ್ನು ಗೋರ್ಕೊಂಡು ಹಾಕ್ಕೊಂಡು ಇಷ್ಟು ಗೊಜ್ಜನ್ನು ತೊಗೊಂಡು ಬಂದು ಇಟ್ಕೊಂಡು 2 ದೋಸೆ ಹಾಕ್ಕೊಂಡು ತಿನ್ಬಿಡೋಣ ಅಂತ ತಿನ್ನೋದಕ್ಕೆ ಅಂತ ಹಾಕ್ಕೊಂಡು ಕೂತಿದ್ದೆ. ಕೆಲಸಗಳು ಜಾಸ್ತಿ ಇದ್ದಾಗ ಎಷ್ಟು ಹೊಟ್ಟೆ ಹಸಿವಾಗುತ್ತೆ ಅಂದರೆ, ಎಷ್ಟು ಕೆಲಸ ಮಾಡಿಸ್ತೀವಿ ಅಷ್ಟೇ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ತಿಂಡಿ ತಿಂದೆ.
ತಿಂದ್ಬಿಟ್ಟು ಕೊಬ್ಬರಿ ತುರಿದಿಡೋಣ ಅಂತ ತುರಿದಿಡ್ತಾ ಇದೆ. ಇನ್ನು ನಮ್ಮ ಕುಕ್ಕಿಗೆ ಕನುಷಿ ಅನ್ನೋದೇ ಬರುತ್ತೆ, ಕುಕ್ಕಿ ಕನುಷಿ ಎರಡು ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಕುಕ್ಕಿಗೆ ಕೊಬ್ಬರಿ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಅದು ತುರಿತಾ ಇದ್ದೀನಿ ಬಿಡ್ತಾನೆ ಇಲ್ಲ, ಬೊಗಳೋದು, ಅದು ನಿಂತ್ಕೊಂಡು ಕೇಳೋದು, ಹೀಗೆ ಕೊಡು ಅಂತ ಕೇಳ್ತಾನೆ ಇದ್ಲು. ಸರಿ ಅಂತ ಹಂಗೂ ಹಿಂಗೂ ತುರಿದು ಪೀಸ್ ಉಳಿದಿರುತ್ತಲ್ಲ ಅದನ್ನು ಕೊಟ್ಕೊಂಡು ನಾನು ಒಂದೇ ಒಂದು ಕೊಬ್ಬರಿ ಇದ್ದಿದ್ದು ತುರಿದೆ. ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು, ಬೆಂಡೆಕಾಯಿ ಹುಳಿ ಇದು ರೆಡಿ ಮಾಡಿದ್ದಾಯಿತು. ಇನ್ನು ರೈಸ್ಗೂ ಕೂಡ ಇಟ್ಟಿದ್ದೀನಿ, ರೈಸು ರೆಡಿ ಆಗ್ತೈತೆ. ಇಲ್ಲಿ ಪುಳಿಯೋಗರೆ ಗೊಜ್ಜು ಜಾಸ್ತಿ ಮಾಡಿಲ್ಲ, ಸ್ವಲ್ಪನೇ ಮಾಡಿರೋದು, ರೀಸನ್ ಹೇಳ್ತೀನಿ. ಇನ್ನು ಪುಳಿಯೋಗರೆ ಪೌಡ್ರೂ ಇನ್ನೂ ಒಂದಿಷ್ಟು ಐತೆ. ಇನ್ನು ತುಪ್ಪನ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಇದನ್ನು ಮೈದಾ ಮತ್ತು ಚಿರೋಟಿನ ಕಲಿಸ್ಕೊತಾ ಇದ್ದೀನಿ. ಕೊಬ್ಬರಿ ತುರಿದಿಟ್ಟಿದ್ದೀನಿ, ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಅಂದರೆ ಮನೆ ಅವರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾಡ್ಕೊತಾ ಇದ್ದೀನಿ. ಇದರಲ್ಲೇ ಮಿನಿಮಮ್ ಒಂದು 15-20 ಜನಕ್ಕೆ ಪುಳಿಯೋಗರೆ ಮಾಡ್ಬೋದು, ಅಷ್ಟಿದೆ ಅದು ಗೊಜ್ಜು. ಅದೇನು ತುಂಬ ಗೊಜ್ಜು ತಗೊಳ್ಳೋದಿಲ್ಲ, ಸ್ವಲ್ಪನೇ ಇಷ್ಟೇ ಗೊಜ್ಜಿದ್ರೆ 2-3 ಜನಕ್ಕೆ ಕಲಿಸ್ಕೊಳ್ಬೋದು. ಸೊ ಹಾಗಾಗಿ ಸ್ವಲ್ಪನೇ ಮಾಡಿದ್ದೀನಿ. ಇನ್ನು ಅದೇ ಕರ್ಜಿಕಾಯಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕರ್ಜಿಕಾಯಿ ಕಲಸಿಟ್ಬಿಟ್ಟು ಕೊಬ್ಬರಿನೂ ಎಲ್ಲದನ್ನು ಮಿಕ್ಸ್ ಮಾಡ್ತೀನಿ. ನಮ್ಮಲ್ಲಿ ಸಿಂಪಲಾಗಿ ಕರ್ಜಿಕಾಯಿ ಮಾಡೋದು, ನಾವು ಬೆಲ್ಲದ ಕರ್ಜಿಕಾಯಿ ಮಾಡಲ್ಲ. ಸಕ್ಕರೆ ಮತ್ತು ಹುರ್ಗಡ್ಲೆ, ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಇದಷ್ಟನ್ನು ಮಾತ್ರ ಹಾಕ್ಬಿಟ್ಟು ಮಾಡ್ಕೊಳ್ಳೋ ಅಂಥದ್ದು, ಅದನ್ನು ಮಾಡ್ತೀನಿ. ಇನ್ನು ಚಕ್ಲಿ ಮಾಡಬೇಕು. ಚಕ್ಲಿಗೆ ಹಿಟ್ಟು ಮಾಡಿಸಿರೋದೇ ಐತೆ ಅಲ್ವಾ, ಹೋಗಿ ಕೋತಿ ಈ ಥರ ಆಡ್ತಾಳೆ. ಅದೇ ಚಕ್ಲಿ ಹಿಟ್ಟು ಮಾಡಿಸಿರೋದೇ ಇದೆ. ಅಂದರೆ ಮುಂಚೆ ಒಂದು ಸರಿ ಚಕ್ಲಿ ಮಾಡಿದ್ನಲ್ಲ ಅವಾಗ ಮಾಡಿಸಿದ್ದೇ ಇದೆ. ಅದನ್ನೇ ಅರ್ಧ ಮಾಡಿದ್ದೆ, ಇನ್ನು ಅರ್ಧ ಇತ್ತು, ಅದರಲ್ಲೂ ಅರ್ಧ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಹಬ್ಬದ ಟೈಮಲ್ಲಿ ಕೆಲಸ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಕೆಲಸ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ಕೊಳ್ಳೋಣ ಅದನ್ನು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನಮ್ಮ ಕೂಪಿ ಸಂತು ಮಿಕ್ಸ್ಚರ್ ತಿಂತವ್ರೆ, ಕೊಡ್ತಾ ಇಲ್ವಲ್ಲ ಅಂತ. ಅವಳಿಗೆ ಏನು ತಿಂದರೂ ಕೊಡಲಿಲ್ಲ ಅಂತ ಅಂದರೆ ಚಿಂತೆ ಆಯ್ತಾರಂತೆ. ಕನುಷಿ ನೀನು ಬ್ಯಾಟ್ ಎತ್ತಿಡು, ಹಾಯ್ಕೊಂಡು ಕೂತಿರ್ತಾಳೆ, ಇಲ್ಲಾಂದರೆ ಬೊಗ್ಲತ್ತಲ್ಲ. ಆಡಿಸ್ಬೇಡಿ. ಸಂತು ಏನು ತಿಂದರು, ಏನಾದರೂ ಒಂದು ಸ್ಪೆಷಲ್ ತಿಂತಾ ಇರ್ತಾರೆ ಅಂತ ಗೊತ್ತು, ಕೊಟ್ಟು ಅಭ್ಯಾಸ ಮಾಡಿಬಿಟ್ಟವ್ರೆ. ಹಾಗಾಗಿ ಅವಳು ನೋಡ್ತಾ ಕೂತವಳೆ. ಇನ್ನು ಸಾನು ಏನೋ ಮಾಡ್ತಾವಳೆ. ಸಾನು ಏನೇ ಮಾಡ್ತಿದ್ಯಾ? ಫೋನ್ ನೋಡ್ತಾವಳಂತೆ. ಅವಳಿಗೆ ಒಂಥರ ಕಷ್ಟ ಪಾಪ ಫೋನ್ ನೋಡೋದು. ಜೆಪ್ಟೋದಲ್ಲಿ ಒಂದಷ್ಟು ಆರ್ಡ್ರ್ ಮಾಡಿದೆ. ಮಧ್ಯಾಹ್ನ ಹೇಳಿದೆ ಮೈದಾ ಚಿರೋಟಿ ಎಲ್ಲ ತನಿ ಅಂತ ಹೇಳ್ಬಿಟ್ಟು, ಅದನ್ನು ತಂದೇ ಇರಲಿಲ್ಲ. ಹಾಗಾಗಿ ಇವಾಗ ಅದನ್ನು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ರು. ನನ್ನ ಕೊಬ್ಬರಿ ಕೇಳ್ತಿದ್ಲಲ್ಲ, ಹಂಗೆ ಹತ್ತು ನಿಂತ್ಕೊಂಡು ಕೇಳ್ತಾವಳಲ್ಲಿ. ಅವಳಿಗೆ ತಿನ್ನೋದೇನಾದರೂ ಯಾರಾದರೂ ತಿಂತವ್ರೆ ಅಂದರೆ ಬಿಡೋಕೆ ಮನಸ್ಸಾಗಲ್ಲ. ಕರ್ಜಿಕಾಯಿ ಲಟ್ಸ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡು ಲಟ್ಸ್ಕೊತಾ ಇದ್ದೆ. ಊಟ ಮುಗಿಸಿದ್ದೆ ನಾನು ಆಲ್ರೆಡಿ. ಇನ್ನು ರವೆ ಉಂಡೆ ಮಾಡಬೇಕಿತ್ತು. ರವೆ ಉಂಡೆಗೆ ಹಾಲೇ ಇರಲಿಲ್ಲ, ಮರೆತೇ ಬಿಟ್ಟೆ ಹಾಲು ತರಿಸು ಅಂತದನ್ನು. ಹಾಲು ಇಲ್ಲದೇ ಮಾಡೋದಕ್ಕಾಗೋದಿಲ್ಲ, ಬೆಳಗ್ಗೆನೇ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಅದನ್ನು ಬಿಟ್ಟು ಕರ್ಜಿಕಾಯಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇನ್ನು ಕರ್ಜಿಕಾಯಿನ ನಾನು ಶೆಲ್ಫ್ ಮೇಲೆ ಕೂತ್ಕೊಂಡು ಲಟ್ಸ್ತಾ ಇದ್ದೀನಿ. ಅಂದರೆ ಎಲ್ಲ ಕೆಲಸನೂ ಮಾಡಿ ಹೇಗಾಗಿದೆ ಅಂದರೆ ನೀರಲ್ಲಿ ನಿಂತು ಎಲ್ಲ ಮಾಡಿ ಇಂಡಿಗಳೆಲ್ಲ ನೋವು ಬರೋಕ್ಕೆ ಶುರುವಾಗ್ಬಿಟ್ಟಿದೆ ಕಾಲಲ್ಲಿ. ಅದಕ್ಕೋಸ್ಕರ ಇನ್ನು ನಿಂತು ಮಾಡೋದಕ್ಕೆ ಹೋದರೆ ಇನ್ನೂ ಲೇಟ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಶೆಲ್ಫ್ ಮೇಲೆ ಹತ್ತು ಕೂತ್ಕೊಂಡು ಬಿಟ್ಟಿದ್ದೆ. ಗ್ಯಾಸ್ ಸ್ಟವ್ ತೆಗೆದು ಕೆಳಗಿಟ್ಕೊಳ್ಳೋಣ ಅಂದರೆ ಅದು ಪೈಪ್ನ ಫಿಟ್ ಮಾಡಿಬಿಟ್ಟಿದ್ದಾರೆ. ಪೈಪಲ್ಲಿ ಅಂದರೆ ಗೋಡೆಯಲ್ಲಿ ಹೋಲ್ ಮಾಡಿ ಅದನ್ನು ತೆಗೆದು ನೆಲಕ್ಕೆ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಇನ್ನು ನೆಲಕ್ಕೆ ಇಟ್ಕೊಂಡಿಲ್ಲ ಅಂದರೆ ನಿಂತ್ಕೊಂಡು ಮಾಡೋದಕ್ಕೂ ಆಗೋದಿಲ್ಲ. ಸರಿ ಶೆಲ್ಫ್ ಮೇಲೆ ಹತ್ತು ಕೂತ್ಕೊಂಡು ಲಟ್ಸ್ಕೊಂಡು ಅದು ಫಿಲ್ ಮಾಡಿ ಕರ್ಜಿಕಾಯಿ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡು ಬಿಡೋಣ, ಆಮೇಲೆ ಬೇಯಿಸೋ ಟೈಮಲ್ಲಿ ನಿಂತ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಎಲ್ಲದನ್ನು ಲಟ್ಸಿ ಫೋಲ್ಡ್ ಮಾಡಿಕೊಂಡೆ. ಇನ್ನು ಸ್ವಲ್ಪನೇ ಮಾಡ್ತಾಯಿದ್ದೆ, ಆಗ್ತಾ ಇರಲಿಲ್ಲ. ತುಂಬ ಕೆಲಸ ಇದ್ದಾಗ ಇದು ತುಂಬ ಕಷ್ಟ ಅನಿಸುತ್ತೆ. ತಿನ್ನಬೇಕು ಅನ್ಸಿದ್ರೆ ಅರ್ಧ ಗಂಟೆ ಕೆಲಸ ಅರ್ಧ ಗಂಟೆನಲ್ಲಿ ಮಾಡಿ ಮುಗಿಸ್ಕೊಂಡು ಬಿಡ್ಬೋದು. ಅದೇ ಈ ಕೆಲಸಗಳೆಲ್ಲ ಇದ್ದ ಟೈಮಲ್ಲಿ ಅರ್ಧ ಗಂಟೆ ಕೆಲಸನೂ ಸಿಕ್ಕಾಬಿಟ್ಟೆ ದೊಡ್ಡ ಕೆಲಸ ಅನಿಸುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಹೇಳಿಬಿಟ್ಟು 8-10 ಅಷ್ಟೇ ನಾನು ಕರ್ಜಿಕಾಯಿ ಮಾಡಿದ್ದು. ಇನ್ನು ಚಕ್ಲಿನೂ ಕೂಡ ಕರ್ಜಿಕಾಯಿ ಬೇಯಬೇಕಾದ್ರೇ ಚಕ್ಲಿ ಹಿಟ್ಟನ್ನ ಅಲ್ಲೇ ಜೊತೆ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಕ್ಲಿನೂ ರೆಡಿ ಮಾಡ್ಕೊಂಡು ಬೇಗ ಚಕ್ಲಿ ಅದು 2 ಮುಗಿಸ್ದೆ. ಎಲ್ಲ ಕೆಲಸನೂ ಮುಗಿಸಿ ಸಿಂಕಲ್ಲಿ ಪಾತ್ರೆ ಇದಿಷ್ಟು ಐತೆ ಪಾತ್ರೆ, ಇನ್ನಿಲ್ಲೆಲ್ಲ ಮುಗೀತು. ಎಲ್ಲ ಬಾಕ್ಸ್ ಫಿಲ್ ಮಾಡಿದ್ದೀನಿ. ಇದು ಒಂದಿಷ್ಟು ಚಕ್ಲಿ ಒಂದು ಬಾಕ್ಸ್ ಅಷ್ಟು ಹಾಕಿ ಇಷ್ಟು ಉಳ್ಕೊಂಡೈತೆ. ಇನ್ನು ಕರ್ಜಿಕಾಯಿ ಸ್ವಲ್ಪ ಮಾಡಿದ್ದಲ್ವ, ಏನು ಒಂದು 8 ಇರ್ಬೋದೇನೋ ಅಷ್ಟೇ. ಇನ್ನು ಒಂದು ಸ್ವಲ್ಪ ಪಾತ್ರೆ ಮಾತ್ರ ತೊಳೆದೆ, ಅದು ಸಿಂಕಲ್ಲಿ ತುಂಬಿಸೋದಕ್ಕಾಗದೇ ಇರೋ ಅಂಥ ಪಾತ್ರೆಗಳನ್ನ. ಇನ್ನಿಲ್ಲಿ ಇದು ಅನ್ನ, ಇದು ಸಾಂಬಾರು, ಇದು ಪುಳಿಯೋಗರೆ ಗೊಜ್ಜು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯಿತು. ಡೈನಿಂಗ್ ಟೇಬಲು ಸಾಂಗ್ ಕ್ಲೀನ್ ಮಾಡಿದ್ಲು. ಎಲ್ಲ ಕೆಲಸ ಮುಗಿಸಿ ಎಲ್ಲನೂ ಒಂದು ರೌಂಡ್ ಒರೆಸಿದ್ದಾಯಿತು. ಟೈಮ್ ಇವಾಗ ಎಷ್ಟು ಗೊತ್ತಾ, ಇನ್ನು 5 ನಿಮಿಷ ಆಯಿತು 12 ಗಂಟೆಗೆ. ಜೊತೆಗೆ ಇಲ್ಲೆಲ್ಲ ಕ್ಲೀನ್ ಮಾಡಿಲ್ಲ. ಅದು ಕೊತ್ತಂಬರಿ ತೆಗೆದು ಫ್ರಿಜ್ಗಿಡು. ಸಾನು ಬೆಡ್ ಸ್ಪ್ರೆಡ್ಗಳೆಲ್ಲ ಅದನ್ನು ತೆಗೆದು ಹಾಕಿದ್ಲು. ಅಂದರೆ ಬ್ಲ್ಯಾಂಕೆಟ್ ತೊಳೆದಿದ್ದೆ ಅಲ್ವಾ, ಅದು ಹಾಕಿಬಿಟ್ರೆ ಸರಿ ಅಂತ ಹೇಳ್ಬಿಟ್ಟು ಹಾಕಿಸ್ದೆ. ಇಷ್ಟು ಕೆಲಸಗಳೆಲ್ಲ ಮುಗಿಸಿದ್ದಾಯಿತು. ಇನ್ನು ನಾಳೆ ರವೆ ಉಂಡೆ ಮತ್ತು ಒಬ್ಬಟ್ಟಿಗೆ ಏನೇನಿದೆ ಬೇಕು ಅದನ್ನೆಲ್ಲ ರವೆ ಉಂಡೆ ಮಾಡಿ ಇಟ್ಬಿಟ್ಟು ಒಬ್ಬಟ್ಟಿಗೆ ಬೇಳೆ ಬೇಯಿಸಿ ಇನ್ನು ದೇವ್ರ ಪಾತ್ರೆಗಳೆಲ್ಲ ತೊಳಿಬೇಕು. ಈ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಇದನ್ನು ಕ್ಲೀನ್ ಮಾಡಿಲ್ಲ. ನಾಳೆ ಇನ್ನು ಈ ಕೆಲಸ ಇದಾದಮೇಲೆ ಮತ್ತೆ ಡೆಕೋರೇಷನ್ ಕೆಲಸ. ನಾಳೆನೇ ಎಲ್ಲ ಡೆಕೋರೇಷನ್ ಮಾಡಿಸಿ ಮುಗಿಸಿ ಅಮ್ಮನವ್ರಿಗೆ ಕಳಶ ಒಂದು ಕೂಡ್ಸಲ್ಲ, ಎಲ್ಲ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡ್ಕೊಳ್ಳೋ ಅಂಥದ್ದು.
ನೋಡೋಣ. ಅಂದರೆ ವಿಡಿಯೋಸ್ನ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಅಂದರೆ ಈಗ ಇವಾಗ ಮಾಡ್ತೀನಿ, ನೈಟು ಇಷ್ಟೊತ್ತಾಗಿರುತ್ತೆ ಎಲ್ಲ ಕೆಲಸ ಮುಗಿಸೋದು. ಇನ್ನು ನೆಕ್ಸ್ಟ್ ಡೇ ಎದ್ಮೇಲೆ ವಿಡಿಯೋ ಎಡಿಟ್ ಮಾಡೋಣ ಅನ್ನೋಕ್ಕೆ ಟೈಮೇ ಸಿಗೋದಿಲ್ಲ. ಮತ್ತು ಸ್ಕೂಲ್ ಕಾಲೇಜ್ ಕಳಿಸೋದು, ಮತ್ತು ಬ್ರೇಕ್ಫಾಸ್ಟು, ಅಡುಗೆ, ಹಾಗೆ ಈ ಥರ ಅದೇ ಬಟ್ಟೆ ಹೊಲಿಯೋದಿರೋದು, ಈ ಥರದ ಕೆಲಸದ ಮಧ್ಯೆ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ. ಎಡಿಟ್ ಮಾಡಿ ಅಂದರೆ ವಾಯ್ಸ್ ಓವರ್ ಕೊಡೋದಿದ್ದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ವಾಯ್ಸ್ ಓವರ್ ಇಲ್ಲ ಅಂದರೆ ಹಾಗೆ ಮಾಡಿಬಿಡ್ಬೋದು, ಹೇಗೋ ಎಡಿಟು ಏನಾದರೂ ಕೆಲಸ ಅಂದರೆ ಏನಾದರೂ ಮಾಡ್ಕೊಂಡು ಮಾಡಿಬಿಡ್ಬೋದು. ಬಟ್ ವಾಯ್ಸ್ ಓವರ್ ಕೊಡೋದಲ್ಲಲ್ಲಿ ಈ ಥರ ಎಡಿಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ವೀಡಿಯೋಸ್ ಸ್ವಲ್ಪ ಲೇಟಾಗಿ ಬರುತ್ತೆ. ಬಟ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ. ಕಣ್ಣು ಹೆಂಗೆ ಎಳಿತಿದೆ ಅಂದರೆ ಸಿಕ್ಕಾಬಟ್ಟೆ ಕಣ್ಣು ಎಳಿತಾ ಇದೆ, ಮಲಗಿಬಿಡ್ಬೇಕು ಅಂತ ಅನಿಸ್ತಿದೆ. ಕಣ್ಣಲ್ಲಿ ನೀರೇ ಬರ್ತಿದೆ ನೋಡೋದಕ್ಕೆ ಹೋದರೆ, ಅಷ್ಟು ಸಾಕಾಗಿದೆ. ಓಕೆ, ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬರೋ ವೀಡಿಯೋಸ್ಗಳು. ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಬಾಯ್, ಗುಡ್ ನೈಟ್.